ಹರಿ ಓಂ ನಮಸ್ಕಾರ. ನಾನು ನಿಮ್ಮ ಸಂಧ್ಯಾ ಭಟ್. ಇವತ್ತಿನ ಸುಳ್ಳುಗಡೆ ಮಾಡಬೇಕು ಅಂದ್ಕೊಂಡು ನಾನು ಇಲ್ಲಿ ಒಂದು ಲೋಟ ಅಕ್ಕಿಯನ್ನು ನೆನೆಸಿ ತೊಗೊಂಡು ಬಂದಿದ್ದೀನಿ. ಹಾಗೆ ಒಂದು ಅರ್ಧ ಬಟ್ಟಲಿನಷ್ಟು ಕಾಯಿಯನ್ನು ಕೂಡ ತೊಗೊಂಡಿದ್ದೀನಿ. ಇದನ್ನು ರುಬ್ಕೊಳ್ಳಿಕ್ಕೆ ಅಂತ ಬಿಟ್ಟು ಈ ಲೋಟದಲ್ಲಿ 2.5 ಅಷ್ಟು ನೀರನ್ನು ತೊಗೊಂಡಿದ್ದೀನಿ. ನೋಡೋಣ ಎಷ್ಟು ಬೇಕಾಗುತ್ತೆ ನೋಡಿ. ಮತ್ತು ಬೆಲ್ಲದ ಪಾಕ ಮಾಡಲಿಕ್ಕೆ ನಮಗೆ ಬೇಕಾಗತ್ತೆ, ಅದಕ್ಕೆ ಬಳಸ್ಕೊಳ್ಳೋಣ. ಈಗ ಇದನ್ನು ಕಾಯಿ ಮತ್ತು ಅಕ್ಕಿಯನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಅದಕ್ಕೆ 1-2 ಕಾಳು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ರುಬ್ಲಿಕ್ಕೆ. ಈಗ ಅಕ್ಕಿಯನ್ನು ನೈಸಾಗಿ ಬೇಯಿಸ್ಕೊಂಡಾಗಿದೆ ನೋಡಿ, ದರಿ ಇಲ್ಲ, ನೈಸಾಗಿ ಬಂದಿದೆ. ಈಗ ಇಷ್ಟು ದಪ್ಪದ ಒಂದು ಬೆಲ್ಲದ ಮಣ್ಣು ನಾನು ಕುಟ್ಟಿ ಈ ಬಾಣಲಿಗೆ ಹಾಕ್ಕೊಳ್ತೀನಿ. ಹಾಕ್ಕೊಂಡಿರೋ 2.5 ಲೋಟ ನೀರಲ್ಲಿ ಸ್ವಲ್ಪ ನೀರನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀರಿಗೆ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಉಳಿಸ್ಕೊಂಡೆ, ಅರ್ಧ ಉಂಡೆ ಸಾಕು ಅಂತ ಅನಿಸಿದೆ. ಅರ್ಧದಷ್ಟು ಮಾತ್ರ ಹಾಕಿದ್ದೀನಿ. ನೀರಿಗೆ ಬೆಲ್ಲವನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಉಳಿಸ್ಕೊಂಡೆ, ಅರ್ಧ ಉಂಡೆ ಸಾಕು ಅಂತ ಅನಿಸಿದೆ. ಅರ್ಧದಷ್ಟು ಮಾತ್ರ ಹಾಕಿದ್ದೀನಿ. ಈಗ ಉರಿಯನ್ನು ಒಂದು ಮೀಡಿಯಮ್ನಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಹಿಟ್ಟನ್ನು. ಅದಕ್ಕೆ 1 ಸ್ಪೂನ್ನಷ್ಟು ಚಿರೋಟಿ ರವೆಯನ್ನು ತಗೋತಾ ಇದ್ದೀನಿ. 1 ಸ್ಪೂನ್, 1.5-2 ಸ್ಪೂನ್ ಇರ್ಬೋದು, ಅಷ್ಟು ಜಾಸ್ತಿ ಇಲ್ಲ. ಇದನ್ನು ಮಿಶ್ರ ಮಾಡೋಣ. ಚಿರೋಟಿ ರವೆಯನ್ನು ಹಾಕಿದ್ರೆ ಗಂಟಾಗಲ್ಲ ಅಂತ ಹೇಳ್ತಾರೆ. ಹೀಗೆ ಇದನ್ನು ಬೇಯಿಸ್ಕೊಂಡ್ಬಿಡೋಣ ನೀಟಾಗಿ. ಗಟ್ಟಿ ಅನಿಸಿದ್ರೆ ನಾನು ಮಿಕ್ಸರ್ನಲ್ಲಿ ಒಂದು ಸ್ವಲ್ಪ ನೀರನ್ನು ಇಟ್ಕೊಂಡಿದ್ದೀನಿ, ಬೇಕಾದರೆ ಮಾತ್ರ ಬಳಸ್ಕೊತೀನಿ. ಈ ಹಿಟ್ಟಿಗೆ 1 ಸ್ಪೂನ್ನಷ್ಟು ತುಪ್ಪವನ್ನು ಒಂಚೂರು ಸೇರಿಸ್ಕೊತೀನಿ. ಯಾಕಂದರೆ ಇದು ಒಂದು ಕಡುಬಾಗಿದ್ದಕ್ಕೆ, ಸಿಹಿ ಕಡುಬಾಗಿದ್ದಕ್ಕೆ ತುಪ್ಪದ ಘಮ ಚೆನ್ನಾಗಿರುತ್ತೆ ಹಿಟ್ಟಿನ ಜೊತೆ ಹಾಕಿದ್ರೆ. ನಾವು ಈಗ ಆಲ್ಮೋಸ್ಟ್ ಇದಾಗಲೇ ಬೆಂದ್ಬಿಟ್ಟಿದೆ. ತುಪ್ಪ ಒಂದು ಬೆರೀತಿದ್ದಾಗೆ ನಾವು ಆಫ್ ಮಾಡಿಟ್ಕೊಂಡು ತಣ್ಣಗಾಗಲಿಕ್ಕೆ ಬಿಡೋಣ. ತಣ್ಣಗಾಗಲಿಕ್ಕೆ ಇಟ್ಟಾಗ ನಮಗೆ ಇದಿನ್ನು ಸ್ವಲ್ಪ ಗಟ್ಟಿಯಾಗತ್ತೆ ಹಿಟ್ಟು. ಈಗ ನಾವೇನು 2.5 ಲೋಟ ನೀರು ಹಾಕ್ಕೊಂಡಿದ್ವಿ, ಇದು ಸಾಕಾಗಿದೆ, ಕರೆಕ್ಟಾಗಿದೆ. ಚೂರು ಜಾಸ್ತಿ ಇಟ್ಕೊಂಡಿರಬೇಕು ನೀರು, ಆದರೆ ನೋಡಿಬಿಟ್ಟು ಹಾಕ್ಕೊಳ್ಬೇಕಾಗತ್ತೆ ಮತ್ತೆ. ಯಾಕಂದರೆ ಕೆಲವು ಅಕ್ಕಿಗಳು ನೀರು ಜಾಸ್ತಿ ತೊಗೊಳುತ್ತೆ, ಕೆಲವೊಂದು ತೊಗೊಳ್ಳೋದಿಲ್ಲ. ಹಾಗಾಗಿ ಒಂದು ದಪ್ಪ ತೆಂಗಿನಕಾಯಿಯಷ್ಟು ತುರಿಯನ್ನು ತೊಗೊಂಡಿದ್ದೀನಿ ಇಲ್ಲಿ. ಇದು ಹೂರಣವನ್ನು ಮಾಡಲಿಕ್ಕೆ ಇದನ್ನು ಈ ಬಾಣಲಿಗೆ ಹಾಕ್ಕೊಂಬಿಡೋಣ. ಆಗಲೇ ತೋರಿಸಿದಂತಹ ಉಂಡೆಯ 1.5 ಉಂಡೆಯಷ್ಟು ಬೆಲ್ಲವನ್ನು ತಗೊಂಡಿದ್ದೀನಿ. ಇದೆಲ್ಲವನ್ನು ಮಿಶ್ರಣ ಮಾಡಿ ಒಂದು ಹೂರಣವನ್ನು ರೆಡಿ ಮಾಡ್ಕೊಳ್ಳೋಣ.
ಒಂದು 4-5 ಸ್ಪೂನಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ. ಆಗಲೇ ತೋರಿಸಿದಂತಹ ಉಂಡೆಯ 1.5 ಉಂಡೆಯಷ್ಟು ಬೆಲ್ಲವನ್ನು ತಗೊಂಡಿದ್ದೀನಿ. ಇದೆಲ್ಲವನ್ನು ಮಿಶ್ರಣ ಮಾಡಿ ಒಂದು ಹೂರಣವನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು 4-5 ಸ್ಪೂನಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ. ಬೆಲ್ಲ ಮತ್ತು ಕಾಯಿ ಇದನ್ನ ಚೆನ್ನಾಗಿ ಮಿಶ್ರಣ ಮಾಡ್ಕೊಂಬಿಡೋಣ. ಬೆಲ್ಲ ಚೆನ್ನಾಗಿ ಕರಗಲಿ. ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿಯನ್ನು ನಾನು ಹಿಟ್ಟಿಗೂ ಕೂಡ ಸೇರಿಸ್ಕೊಂಡು ಈಗ ಇದನ್ನು ಆಫ್ ಮಾಡಿಬಿಡ್ತೀನಿ. ಸಾಕಾಗಿದೆ, ಈಗ ಇಷ್ಟು ಉದುರು ಆಗಿದೆ, ಸಾಕು. ನೀರು ಮಾಡ್ಕೊಳ್ಬಾರ್ದು, ಸ್ವಲ್ಪ ನೀರಾಗ್ಬಿಟ್ರೂ ಕಷ್ಟ, ಮತ್ತು ಅಥವಾ ಅಂಟಾದ್ರೂ ಚೆನ್ನಾಗಾಗಲ್ಲ. ಇದು ಅಂಟಿಲ್ಲ, ಉದುರಾಗೆ ಇದೆ. ಈಗ ಇದನ್ನು ತಣ್ಣಗಾದ್ಮೇಲೆ ನಾವು ಕಡುಬು ಮಾಡೋಣ. ತಣ್ಣಗೆ ರೆಡಿಯಾಗಿದೆ. ಬಾಳೆ ಎಲೆಯನ್ನು ಕತ್ತರಿಸಿ ಒರೆಸಿ ಇಟ್ಕೊಂಡಿದ್ದೀನಿ. ಹಾಗೆ ಈ ಹೂರಣ ಕೂಡ ರೆಡಿ ಇದೆ. ಈಗ ಇದನ್ನು ಹಚ್ಕೊಂಡ್ಬಿಡೋಣ ಬಾಳೆ ಎಲೆಗೆ. ನಮಗೆ ಎಷ್ಟು ದಪ್ಪ ಬೇಕು ಅನ್ನೋದ್ರ ಮೇಲೆ ನಾವು ಉಂಡೆ ತೊಗೊಳ್ಬೇಕು. ಸಾಧಾರಣವಾಗಿ ಒಂದು ಸ್ವಲ್ಪ ದೊಡ್ಡ ನಿಂಬೆಹಣ್ಣಿನ ಗಾತ್ರದಲ್ಲಿ ತೊಗೊಂಡ್ರೆ ಸಾಕು. ಕೈ ಬೇಕಾದ್ರೆ ಮಧ್ಯ ಮಧ್ಯದಲ್ಲೇ ನಾವು ತುಪ್ಪ ಸವರ್ಕೊಂಡು ಹಚ್ಬೋದು, ಅಥವಾ ನೀರನ್ನು ತಾಗಿಸ್ಕೊಂಡು ಹಚ್ಬೋದು. ಕೆಲವರಿಗೆ ಇದು ಎಲೆ ದಪ್ಪ ಇರಬೇಕು ಅನಿಸುತ್ತೆ, ಕೆಲವ್ರಿಗೆ ತೆಳು ಇರಬೇಕು ಅನ್ಸುತ್ತೆ. ಸೊ ನಮಗೆ ಯಾವ ಟೇಸ್ಟಿಗೆ ಬೇಕೋ ಆ ಥರ ಇದನ್ನು ನಾವು ಹಚ್ಕೊಳ್ಳೋಣ. ಈಗ ಇದರ ಮಧ್ಯದಲ್ಲಿ ಹೂರಣವನ್ನು ಹಾಕ್ಕೊಳ್ಳೋಣ. ಇದನ್ನು ಮುಚ್ಚುವಂಥದ್ದು. ಈಗ ಇದನ್ನು ಮುಚ್ಚಿ ನಾವು ಹೀಗೆ ಸಪ್ರೇಟು ತಟ್ಟೆನಲ್ಲಿಟ್ಟು ಬೇಯಿಸ್ಬೋದು. ಆದರೆ ನನ್ನ ಹತ್ರ ಈಗ ಬಾಳೆ ಎಲೆ ಇರೋದ್ರಿಂದ ನಾನೇನು ಮಾಡ್ತೀನಿ, ಇದರ ಸಮೇತನೇ ಬೇಯಲಿಕ್ಕೆ ಇಡ್ತೀನಿ. ಹಾಗೆ ಎಲ್ಲ ಬಾಳೆ ಎಲೆಗಳಿಗೂ ನನ್ನ ಹತ್ರ ಹಿಟ್ಟು ಎಷ್ಟಿದೆ ಅಷ್ಟಕ್ಕೂ ಹಚ್ಕೊಂಡ್ಬಿಡ್ತೀನಿ. ಅಂದರೆ ಇದು ಬೆಂದ ಮೇಲೆ ಇನ್ನೊಂಚೂರು ಮೃದು ಆಗುತ್ತೆ. ನಿಮಗೆ ತುಪ್ಪ ಬೇಕು ಅಂದರೆ ಕೈಗೆ ಹಿಂಗೆ ಹಚ್ಕೊಂಡ್ರೆ ಇನ್ನು ಫಾಸ್ಟಾಗಿ ಆಗುತ್ತೆ. ಇದೇ ರೀತಿ ನಮಗೆ ಬಾಳೆ ಎಲೆ ಇಲ್ಲ ಅಂತಂದರೆ ನಂದಿನಿ ಹಾಲಿನ ಪ್ಯಾಕೆಟ್ ಇರುತ್ತಲ್ಲ, ನಂದಿನಿ ಹಾಲಿನ ಪ್ಯಾಕೆಟ್ನಲ್ಲಿ ನಾವು ಹಚ್ಚಿ ಈ ರೀತಿಯಾಗಿ ಈಸಿಯಾಗಿ ಮಡಚ್ಬೋದು. ಯಾಕಂದರೆ ಆ ನಂದಿನಿ ಹಾಲಿನ ಪ್ಯಾಕೆಟ್ ಅದು ಹಿಡ್ಕೊಳ್ಳೋದಿಲ್ಲ. ಈಸಿಯಾಗಿ ನಾವು ಹೀಗೆ ಮಾಡಿ ತೆಗಿಲಿಕ್ಕೆ ಅನುಕೂಲ ಆಗುತ್ತೆ. ಹಿಂಗೆ ತೆಗೆದು ಆರಾಮಾಗಿ ನಾವು ಇಡ್ಲಿ ಪಾತ್ರೆಯಲ್ಲೋ ಅಥವಾ ಯಾವ ಪಾತ್ರೆಯಲ್ಲಿ ಬೇಕಿತ್ತು ಬೇಯಿಸ್ಕೋಬೋದು. ಇದೇ ರೀತಿಯಲ್ಲಿ ಎಲ್ಲವನ್ನು ಹಚ್ಕೊಂಡ್ಬಿಡೋಣ.
ಅಷ್ಟು ಕಡುಬುಗಳನ್ನು ಈ ರೀತಿ ಒಂದ್ರ ಮೇಲೆ ಒಂದು ಸ್ವಲ್ಪ ಮಧ್ಯೆ ಮಧ್ಯೆ ಗ್ಯಾಪ್ ಬರೋ ರೀತಿಯಲ್ಲಿ ಅದನ್ನು ಜೋಡಿಸ್ಕೊತಾ ಹೋಗಬೇಕು.